ನಮ್ಮ ಮುಂದಿನ ಗೀತೆ ಬನ್ನಿರಿ ಭಾಮೆಯರೆಲ್ಲ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಾವಿಟ್ಟಂತಹ ಶೀರ್ಷಿಕೆ ಕೂಡ ಹೌದು ಇದು. ಈ ಸಾಲ್ ಏನಿರ್ಬೋದು, ಏನಕ್ಕಿಟ್ಟಿರ್ಬೋದು ಅಂತ ನಿಮ್ಮಲ್ಲಿ ಯಾರಾದರೂ ಒಂಚೂರು ತಲೆ ಕೆಡಿಸ್ಕೊಂಡಿದ್ರೆ ಅಂಥ ವಿಶೇಷ ಏನೂ ಇಲ್ಲ. ನಮಗೆ ಆ ಸಾಲ್ ಇಷ್ಟ ಆಗಿತ್ತು, ಹಾಗಾಗಿ ಈ ಸಾಲನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಷ್ಟೇ. ಈಗ ತಾನೇ ಸಖಿಯರನ್ನು ಕರೀತಕ್ಕಂಥ ಒಂದು ಹಾಡನ್ನು ಈಗ ಕೇಳಿದ್ವಲ್ಲ, ಅದೇ ರೀತಿ ಸಾಮಾಜಿಕ ನಾಟಕದಲ್ಲಿ ಗೆಳತಿಯರನ್ನು ಕರೀತಕ್ಕಂಥ ಒಂದು ಗೀತೆ ಇದೆ. ಇದು ಆಧುನಿಕ ರಂಗಭೂಮಿಯ ಹರಿಕಾರ ಅಂತಲೇ ಖ್ಯಾತರಾದಂತಹ TP ಕೈಲಾಸಂ ಅವರ ನಮ್ ಕಂಪನಿ ನಾಟಕದ ಒಂದು ಗೀತೆ. ತಿಳಿಯಾದ ಹಾಸ್ಯ, ಮೊನಚಾದ ಮಾತುಗಾರಿಕೆ, ಹರಿತವಾದ ವ್ಯಂಗ್ಯ, ಕಟು ವಿಡಂಬನೆಗೆ ಹೆಸರಾದಂಥವರು TP ಕೈಲಾಸಂ ಅವರ ಈ ನಮ್ ಕಂಪನಿ ನಾಟಕ ಇದೆಯಲ್ಲ, ಇದು ಕೂಡ ಒಂದು ರೀತಿಯಲ್ಲಿ ವೃತ್ತಿ ರಂಗಭೂಮಿಯ ಹಲವಾರು ಅಂಶಗಳನ್ನು ವಿಡಂಬನೆ ಮಾಡ್ತಾ ಹೋಗುತ್ತೆ. ಇಡೀ ನಾಟಕದುದ್ದಕ್ಕೂ ಬೇರೆ ಬೇರೆ ಅಂಶಗಳನ್ನು ವಿಡಂಬನೆ ಮಾಡ್ತಾ ಹೋಗುತ್ತೆ. ಈ ನಾಟಕದಲ್ಲಿ ಯಾವ ಸಂದರ್ಭದ ಹಾಡನ್ನು ನಾವು ತೊಗೊಂಡಿದ್ದೀವಪ್ಪ ಅಂತ ಹೇಳಿದ್ರೆ, ಉದ್ಯಾನವನಕ್ಕೆ ಹೋಗಬೇಕಾಗಿರುತ್ತೆ ಗೆಳತಿಯರು. ಎಲ್ಲಿ ಹೋಗಿರ್ತಾರೆ ಅಂದರೆ ವಿದೇಶಕ್ಕೆ ಹೋಗಿರ್ತಾರೆ. ಅಲ್ಲಿ ಒಂದು ಉದ್ಯಾನವನವನ್ನು ನೋಡಲಿಕ್ಕೆ ಹೋಗಬೇಕಾಗಿರುತ್ತೆ. ಅಲ್ಲಿ ಹೋಗಿ ಅದನ್ನು ನೋಡಿದ ಮೇಲೆ ಅವ್ರಿಗೇನು ಅನ್ನಿಸ್ತು, ಹೋಗ್ಬೇಕಾದ್ರೆ ಕರೀತಾರೆ ಜೊತೆಗೆ ಎಲ್ಲ ಗೆಳತಿಯರನ್ನು, ಹೋದ್ಮೇಲೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಹೇಳ್ತಾರೆ. ಇಲ್ಲಿ ಬೇರೆ ಬೇರೆ ಭಾಷೆಗಳಿದೆ. ಯಾವ್ಯಾವ ಭಾಷೆಗಳಿದೆ ಅನ್ನೋದನ್ನು ಸ್ವಲ್ಪ ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಬೇರೆ ಬೇರೆ ಭಾಷೆಗಳಿದೆ. ಹೀಗೆ ಬೇರೆ ಬೇರೆ ಭಾಷೆಗಳನ್ನು ಕನ್ನಡದೊಟ್ಟಿಗೆ ಬೆಸೆದು ಸಂಭಾಷಣೆ ಕಟ್ಟೋದಕ್ಕೋ ಅಥವಾ ಹಾಡನ್ನು ರಚನೆ ಮಾಡೋದಕ್ಕೋ ಪ್ರಖ್ಯಾತರಾದಂಥವರು TP ಕೈಲಾಸಂ. ಮುಂದೆ ಈ ಥರದ ಅನೇಕ ಪ್ರಯೋಗಗಳು ನಡೆದವು, ಆದರೆ ಇದೆಲ್ಲದಕ್ಕೂ ಸ್ಫೂರ್ತಿ TP ಕೈಲಾಸಂ ಅವರು. ಈಗ ಕೇಳೋಣ ಬನ್ನಿರಿ ಭಾಮೆಯರೆಲ್ಲ. ಬನ್ನಿರಿ ಭಾಮೆಯರೆಲ್ಲ ನನ್ನ ತೋಟದೊಳಾಡುವ, ಬನ್ನಿರಿ ಭಾಮೆಯರೆಲ್ಲ ನನ್ನ ತೋಟದೊಳಾಡುವ, ಹೊನ್ನು ಲತೆಗಳ ಸೊಬಗಿಗೆ ಮನವನ್ನು ಸೋತು ಪಾಡುವ, ಕಾಮಶರಗಳ ಬತ್ತಳಿಕೆ ಶಿವ ಕಾಮಿಶೈಸುವ ಸದ್ಮವು, ಪ್ರೇಮಯುಗ್ಮದ ಪ್ರಣಯ ಕಲಹವ, ಪ್ರೇಮಯುಗ್ಮದ ಪ್ರಣಯ ಕಲಹವ, ಹರಸಿ ಹರ್ಷಿಪ ವರ್ಷವು ಸುಮ ವರ್ಷವು. ಏನಿ ಗಾರ್ಡನ್ನು ಬಹಳ ಸಿಲ್ಲಿ, ನೋಡಲು ನಾಟ್ ಅ ರೋಸ್ ಆರ್ ಲಿಲ್ಲಿ, ವೇಸ್ಟ್ ಆಫ್ ಟೈಮು ವಾಕಿಂಗ್ ಇಲ್ಲಿ, ರಾಟನ್ ಗಾರ್ಡನ್ ಶೂರಲ್ಲಿ. ಫಾಲೋ ಮೀ ಮೇಡನ್ಗಳೆಲ್ಲ ಫ್ಲವರಿ ವಿಲಾಯ್ತಿಗೆ, ಫಾಲೋ ಮೀ ಮೇಡನ್ಗಳೆಲ್ಲ ಫ್ಲವರಿ ವಿಲಾಯ್ತಿಗೆ, ಫ್ರಾಸ್ಟ್ ಅಂಡ್ ಸ್ನೋ ಅಂಡ್ ಕೋಲ್ಡ್ ತಡೆಯದೆ, ಫ್ರಾಸ್ಟ್ ಅಂಡ್ ಸ್ನೋ ಅಂಡ್ ಕೋಲ್ಡ್ ತಡೆಯದೆ, ಫಾಗಿನಲ್ಲಿ ಶಿವರುವ. ಪಾರ್ಗೊಣೆ ಬಾಮೆಂಗಳೆಲ್ಲ ಪಾರ್ಗೊಣೆ ಅನ್ಯಾಯಂಗೋಳ್, ಪಾರ್ಗೊಣೆ ಬಾಮೆಂಗಳೆಲ್ಲ ಪಾರ್ಗೊಣೆ ಅನ್ಯಾಯಂಗೋಳ್, ಪಾಳು ಮಾಲಿಯ ಗೋಳು ಕಟ್ಟಿ, ಪಾಳು ಮಾಲಿಯ ಗೋಳು ಕಟ್ಟಿ, ತೋಟ ತಿನ್ನುವಳಿ ಕಟ್ಟಲ, ಜಲಮೆ ವಿಟ್ಟಿಲೆ ಜಾಜಿ ಬಳ್ಳಕಿ ವಾಣಿಟಿರ್ಕಿದು ಬಾಗೆ ಪೋ, ಜಲಮೆ ವಿಟ್ಟಿಲೆ ಜಾಜಿ ಬಳ್ಳಕಿ ವಾಣಿಟಿರ್ಕಿದು ಬಾಗೆ ಪೋ, ಬಡ್ಡಿ ಹೈದೋ ತೋಟಕಾರಣ್ಯ, ಬಡ್ಡಿ ಹೈದೋ ತೋಟಕಾರಣ್ಯ, ಮಡ್ಡಿ ಕೆಲಸೋಂ ಪಾರಂಗೊಣೆ. തേങ്ങ ചക്കെ മുളഹമില്ല, ഊണ് കളിക്കാ അറിയാനില്ല, കളിച്ച് കുളിക്കാ കുളമുമില്ല, ಎಂದ ತೋಟಮು ರಾಘವ. ಬನ್ನಿರಿ ಭಾಮೆಗಳೆಲ್ಲ
ಈ ಹಾಡಿಗೆ ಅಂದಾಜು ಎಷ್ಟು ವರ್ಷ ಆಗಿರಬಹುದು? ಅಂದಾಜು 1920ರಲ್ಲಿ ಮೊದಲನೇ ಬಾರಿ ಇದು ಪ್ರಯೋಗ ಕಂಡಿದ್ದು. ಈಗ 125 ವರ್ಷ ಆಯಿತು ಈ ಹಾಡಿಗೆ. ಮತ್ತು ಟಿ ಪಿ ಕೈಲಾಸಂ ಅವರು ವಿದೇಶದಲ್ಲಿ ಓದಿದವರು, ಅವರು ಯುರೋಪ್ನಲ್ಲಿ ಓದಿದವರು. ಅವರು ಅಲ್ಲಿನ ರಂಗಭೂಮಿಯ ಸಾಧ್ಯತೆಗಳು, ಅಲ್ಲಿನ ಪ್ರಯೋಗಗಳನ್ನೆಲ್ಲ ನೋಡಿದರು. ಮತ್ತು ಅವರು ನಮ್ಮ ಭಾರತಕ್ಕೆ ಬಂದ ಮೇಲೆ ಸಾಮಾಜಿಕ ನಾಟಕಗಳ ಮೂಲಕ ಅಲ್ಲಿನ ರಂಗಭೂಮಿಯ ಚೌಕಟ್ಟನ್ನು ಇಟ್ಕೊಂಡು ಇಲ್ಲಿನ ವಿಚಾರವನ್ನು ಹೇಳೋಕ್ಕೆ ಪ್ರಯತ್ನಪಟ್ಟವರು ಮತ್ತು ಅದರಲ್ಲಿ ನಮ್ಮ ರಂಗಭೂಮಿಯ ಸಾಧ್ಯತೆಗಳನ್ನು ತುಂಬ ವಿಸ್ತರಿಸಿದವರು ಅವರು. ಹೀಗೆ ಮಾಡುವಾಗ ಆ ಕಾಲದ ನಾಟಕಕಾರರು ಮತ್ತು ರಂಗ ನಿರ್ದೇಶಕರು ಯೋಚಿಸುವಂತೆ ಟಿ ಪಿ ಕೈಲಾಸಂ ಅವರು ಕೂಡ ನಮ್ಮ ವೃತ್ತಿ ರಂಗಭೂಮಿಯ ಸಂಗೀತದ ಬಗ್ಗೆ ಅವರಿಗೆ ಅಷ್ಟೇನು ಆಸ್ಥೆ ಇರಲಿಲ್ಲ. ಮತ್ತು ಆ ಸಂಗೀತವನ್ನು ಅವರು ಗೇಲಿ ಮಾಡ್ತಾಯಿದ್ರು. ಆಗಲೇ ನಾವು ಇದನ್ನು ಹೇಳ್ದಂಗೆ ಆ ರೀತಿಯ ಒಂದು ಗೇಲಿಯ ಒಂದು ನಾಟಕ ಇದು. ಬಟ್ ಹಾಗೆ ಗೇಲಿ ಮಾಡ್ತಾನೆ ಅವರು ನಮ್ಮ ಶಾಸ್ತ್ರೀಯ ಮತ್ತು ರಂಗಭೂಮಿಯ ಒಂದು ಸಂಗೀತ ಇತ್ತಲ್ಲ, ಆ ಸಂಗೀತವನ್ನು ಎಷ್ಟು ಸಮರ್ಥವಾಗಿ ಇದರಲ್ಲಿ ಬಳಸಿದ್ದಾರೆ ತಾವು ಗಮನಿಸಬಹುದು. ಮತ್ತು ಈ ಟಿ ಪಿ ಕೈಲಾಸಂ ಅವರು ಬಳಸಿದಂತಹ ಈ ರೀತಿ ಬೇರೆ ಬೇರೆ ಭಾಷೆಗಳು ನಾವು ಕೇಳಿದ್ವಿ ಆಗಲೇ, ಯಾವ್ಯಾವ ಭಾಷೆಗಳನ್ನು ಇಲ್ಲಿ ಬಳಸಿದ್ದೀವಿ ಈ ಒಂದು ಗೀತೆಯಲ್ಲಿ ಇದೆ ಅಂತ. ಇದೇ ಒಂದು ಶೈಲಿ ನಮ್ಮ ವೃತ್ತಿರಂಗಭೂಮಿ ಕೂಡ ಟಿ ಪಿ ಕೈಲಾಸಂ ಅವರಿಂದ ತಗೊಳ್ತು. ಅಂದರೆ ಒಂದು ರೀತಿಯ ವಿನಿಮಯ ಆಯಿತು. ನಮ್ಮ ಸದರಾಮಯ್ಯ ನಾಟಕವನ್ನು ನಾವು ಗಮನಿಸಿದ್ರೆ ಅಲ್ಲಿ ಕೂಡ ಇದೇ ಒಂದು ಶೈಲಿಯ ಒಂದು ಅನುಕರಣೆಯನ್ನು ನಾವು ಕಾಣ್ತೀವಿ. ಅಲ್ಲಿ ಕೂಡ ಇಲ್ಲಿ ಏನೇನು ಈಗ ತಮಿಳು, ಮಲಯಾಳಂ ಈ ಭಾಷೆಗಳನ್ನು ಈ ಗೀತೆಯಲ್ಲಿ ಬಳಸಿದ್ದಾರೆ. ನಮ್ಮ ವೃತ್ತಿರಂಗಭೂಮಿಯಲ್ಲೂ ಕೂಡ ಬೇರೆ ಬೇರೆ ಭಾಷೆಗಳನ್ನು ಬಳಸುವಂತಹ ಒಂದು ಪ್ರಯೋಗ ಆನಂತರ ಆಯಿತು ಇದರ ಒಂದು ಪ್ರಭಾವದಿಂದಾಗಿ. ಕನ್ನಡ ಇತ್ತು, ಇಂಗ್ಲೀಷ್ ಇತ್ತು, ತಮಿಳ್ ಇತ್ತು, ಮಲಯಾಳಂ ಇತ್ತು. ಸೊ ಮಲಯಾಳಮಲ್ಲಿ ನಾನು ಹಾಡಿದಂತಲ್ಲ, ಹಾಡಲು ಪ್ರಯತ್ನ ಪಟ್ಟಂತಹ ಆ ಕೆಲವು ಸಾಲಗಳಲ್ಲಿ ಏನಿತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ತೆಂಗಿನಕಾಯಿ ಇಲ್ಲ, ಹಳಸನೆ ಹಣ್ಣಿಲ್ಲ, ಊಟ ಮಾಡೋಣ ಅಂತಂದರೆ ಅಕ್ಕಿ ಇಲ್ಲ, ಆಟ ಆಡೋಣ ಅಂದರೆ ಒಂದು ಕೊಳ ಇಲ್ಲ, ಎಂಥ ತೋಟನಪ್ಪ ಇದು ರಾಮ, ಬನ್ನಿ ನಮ್ಮೂರಿಗೆ ಹೋಗೋಣ, ನಮ್ಮೂರಿಗೆ ಹೋಗ್ಬಿಟ್ಟು ಅಲ್ಲಿ ಸೂರ್ಯನ ಸ್ನಾನ ಮಾಡಿ ಒಳ್ಳೆ ಹಳಸನೆ ಹಣ್ಣಿನ ಪಾಯಸ ತಿನ್ನೋಣ ಅಂತ ಹೇಳಿ, ಅಂದರೆ ವಿದೇಶಕ್ಕೆ ಹೋದಂತಹ ಮಹಿಳೆಯರಿಗೆ ಅವರು ಇದ್ದಂತಹ ಅನಿಸಿಕೆಯನ್ನು ಅವರು ಇಲ್ಲಿ ಹೇಳ್ತಾರೆ.